ಎಲ್ಲರಿಗೂ ನಮಸ್ಕಾರ. ವ್ಲಾಗ್ಸ್ ವಿತ್ ಅನುಷಾಗೆ ಸ್ವಾಗತ. ಸೊ ಈ ವರ್ಷದ ಸಂಕ್ರಾಂತಿ ಹಬ್ಬನ ನಾವು ಹೇಗೆ ಸೆಲೆಬ್ರೇಟ್ ಮಾಡಿದ್ವಿ ಅನ್ನೋದನ್ನು ಈ ವ್ಲಾಗ್ನಲ್ಲಿ ನೀವು ನೋಡ್ತೀರಾ. ವಿಡಿಯೋ ಲೇಟಾಗಿ ಅಪ್ಲೋಡ್ ಮಾಡ್ತಿದ್ರು ಕೂಡ ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನೀವೆಲ್ಲ ಹೇಗೆ ಸಂಕ್ರಾಂತಿ ಹಬ್ಬನ ಸೆಲೆಬ್ರೇಟ್ ಮಾಡಿದ್ರಿ ಅನ್ನೋದನ್ನು ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಆ್ಯಂಡ್ ಸಂಕ್ರಾಂತಿ ಹಬ್ಬದ ಸ್ಪೆಷಲ್ಲಾಗಿ ನಾನು ಒಂದು ಹೊಸ ಕುಕ್ವೇರ್ನ ಪರ್ಚೇಸ್ ಮಾಡಿದ್ದೆ. ಸೊ ಅದನ್ನೇ ಇವಾಗ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಇದು ಯಾವ ಬ್ರ್ಯಾಂಡ್ ಅಂದರೆ ಇಂಡಸ್ ವ್ಯಾಲಿ. ಸೊ ರೀಸೆಂಟಾಗಿ ಇಂಡಸ್ ವ್ಯಾಲಿದು ಕಾಸ್ಟ್ ಐರನ್ ಕಡಾಯಿನ ಕೂಡ ನಾನು ಪರ್ಚೇಸ್ ಮಾಡಿದ್ದೆ. ಸೊ ಅದೇ ಕಂಪನಿದೆ ನಾನು ಈ ಸ್ಟೇನ್ಲೆಸ್ ಸ್ಟೀಲ್ ಪಾಟನ್ನು ಕೂಡ ನಾನು ಪರ್ಚೇಸ್ ಮಾಡಿದೆ. ಆ್ಯಂಡ್ ನನ್ನ ಹತ್ರ ಆಲ್ರೆಡಿ ಈ ಥರದ್ದೊಂದು ಕ್ಯಾಸ್ರೋಲ್ ಟೈಪ್ ಇದೆ, ಆದರೆ ಅದು ಸ್ವಲ್ಪ ಹಳೆಯದಾಗ್ತಿದೆ. ಸೊ ಹೊಸದಾಗಿ ಒಂದು ಟ್ರೈಪ್ಲೈಯಲ್ಲಿರೋವಂಥದ್ದು ತೊಗೊಳ್ಳೋಣ ಅಂತ ಡಿಸೈಡ್ ಮಾಡಿ ನಾನು ಇದನ್ನು ಪರ್ಚೇಸ್ ಮಾಡಿದೆ. ಈ ಕ್ಯಾಸರೋಲ್ ಅಥವಾ ಪಾಟ್ ತುಂಬಾ ಭಾರ ಇದೆ. ಹಾಗೆ ಈ ಥರ ಹ್ಯಾಂಡಲ್ಸ್ ಕೂಡ ಗ್ರೀನ್ ಕಲರ್ ನಿಮಗೆ ಕಾಣಿಸ್ತಿದೆ ಅಲ್ವಾ, ಅದು ಸಿಲಿಕಾನ್ ರಬ್ಬರ್ ಟೈಪ್ ಇದೆ. ಸೊ ದಟ್ ನಾವು ಅಡುಗೆ ಮಾಡ್ತಿರ್ಬೇಕಾದ್ರೂ ಕೂಡ ಬಿಸಿ ತಾಗಲ್ಲ. ಆ್ಯಂಡ್ ಸ್ಟೇನ್ಲೆಸ್ ಸ್ಟೀಲ್ ಲಿಡ್ನ ಕೂಡ ಕೊಟ್ಟಿದ್ದಾರೆ. ನಾರ್ಮಲಿ ಇದಕ್ಕೆ ಲಿಡ್ ಎಲ್ಲನೂ ಗ್ಲಾಸಲ್ಲಿ ಕೊಟ್ಟಿರ್ತಾರೆ, ಬಟ್ ಇದಕ್ಕೆ ಸ್ಟೇನ್ಲೆಸ್ ಸ್ಟೀಲ್ ಲಿಡ್ಡೇ ಕೊಟ್ಟಿದ್ದಾರೆ. ನನಗಂತೂ ಅದು ತುಂಬಾ ಖುಷಿ ಆಯಿತು. ಇದ್ರ ಜೊತೆನಲ್ಲೇ ಮ್ಯಾನ್ಯಲ್ನ ಕೂಡ ಕೊಟ್ಟಿದ್ದಾರೆ. ಅದರಲ್ಲೇ ಕ್ಲೀನಾಗಿ ಮೆನ್ಷನ್ ಮಾಡಿದ್ದಾರೆ, ಫಸ್ಟ್ ಟೈಮ್ ಯೂಸ್ ಮಾಡೋದಕ್ಕಿಂತ ಮುಂಚೆ ನಾವೇನೇನು ಪ್ರಿಕಾಷನ್ಸ್ ತೊಗೊಳ್ಬೇಕು, ಹೇಗೆ ಅದನ್ನು ಕ್ಲೀನ್ ಮಾಡಬೇಕು ಅಂತ ಎಲ್ಲನೂ ಅದನ್ನು ಒಂದ್ಸಲ ಓದ್ತಾ ನಾನು ಈಗ ಕ್ಲೀನ್ ಮಾಡೋದಕ್ಕೆ ಅಂತ ತೊಗೊಂಡೋಗ್ತಾ ಇದ್ದೀನಿ. ಏನೂ ಇಲ್ಲ, ಸಿಂಪಲ್ಲಾಗಿ ನಾವು ಯೂಸ್ ಮಾಡೋವಂಥ ಡಿಶ್ ವಾಶ್ ಲಿಕ್ವಿಡ್ನ ಹಾಕಿ ಸ್ವಲ್ಪ ಸಾಫ್ಟ್ ಸ್ಕ್ರಬ್ಬರಿಂದ ನಾನು ಈ ಥರ ವಾಶ್ ಮಾಡ್ತಾ ಇದ್ದೀನಿ. ಇದು ಸ್ಟೇನ್ಲೆಸ್ ಸ್ಟೀಲ್ ಆಗಿರೋದ್ರಿಂದ ಇದಕ್ಕೆ ಸೀಸ್ನಿಂಗ್ ಎಲ್ಲ ಏನೂ ಬೇಕಾಗಿಲ್ಲ. ಜಸ್ಟ್ ನಾರ್ಮಲ್ ಆಗಿ ವಾಶ್ ಮಾಡಿಬಿಟ್ಟು ನಾವು ಇದನ್ನು ಯೂಸ್ ಮಾಡ್ಬೋದು. ಅದೇ ನಾವೇನಾದರೂ ಕಾಸ್ಟ್ ಐರನ್ದು ಯೂಸ್ ಮಾಡೋದಾದರೆ ಅದಕ್ಕೆ ಸ್ವಲ್ಪ ಪ್ರಿಕಾಷನ್ಸ್ ನಾವು ತೊಗೊಳ್ಬೇಕಾಗತ್ತೆ ಸೀಸನ್ ಮಾಡೋದಕ್ಕೆ ಎಲ್ಲನೂ. ಆ್ಯಂಡ್ ಇದಕ್ಕೂ ಮುಂಚೆ ನಾನು ಒಂದು ವಿಡಿಯೋನಲ್ಲಿ ಸ್ಟೇನ್ಲೆಸ್ ಸ್ಟೀಲ್ ಪಾತ್ರೆಗಳನ್ನು ಹೇಗೆ ಸೀಸನ್ ಮಾಡೋದು ಅನ್ನೋದನ್ನು ಕೂಡ ಶೇರ್ ಮಾಡಿದ್ದೀನಿ. ಸೊ ಇಂಟ್ರೆಸ್ಟ್ ಇರೋರು ಬೇಕಂದರೆ ಚೆಕ್ ಮಾಡಿ ನೋಡ್ಬೋದು. ನೀವು ಆ ಥರ ಮೆಥಡ್ನ ಫಾಲೋ ಮಾಡೋದಾದರೆ ನಿಮಗೆ ಸ್ಟೇನ್ಲೆಸ್ ಸ್ಟೀಲ್ ಪಾತ್ರೆಯಲ್ಲಿ ಅಡುಗೆ ಮಾಡ್ತಿರೋ ಫೀಲೇ ನಿಮಗೆ ಸಿಗಲ್ಲ, ಯಾಕಂದರೆ ಅದು ಆಟೋಮೆಟಿಕ್ಕಾಗಿ ನಾನ್ ಸ್ಟಿಕ್ ಥರ ವರ್ಕ್ ಆಗುತ್ತೆ. ಸೊ ಆ ವಿಡಿಯೋನ ಚೆಕ್ ಮಾಡೋದನ್ನು ಮರಿಬೇಡಿ. ಆ್ಯಂಡ್ ನಾನು ಇವಾಗ ಆ್ಯಸ್ ಪರ್ ಮ್ಯಾನ್ಯುಯಲಲ್ಲಿ ಏನು ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದಾರೋ ಅದೇ ಥರ ವಾಶ್ ಮಾಡಿಬಿಟ್ಟು ಇದನ್ನು ಒಂದು ಸಲ ವೈಪ್ ಮಾಡಿ ಆಮೇಲೆ ಯೂಸ್ ಮಾಡ್ತಾ ಇದ್ದೀನಿ. ಯಾಕಂದರೆ ನಮ್ಮ ಮನೆಯಲ್ಲಿ ಸಿಕ್ಕಾಪಟ್ಟೆ ಹಾರ್ಡ್ ವಾಟರ್ ಬರುತ್ತೆ. ಆ್ಯಂಡ್ ನಾನು ಈ ಥರ ತೊಳೆದ್ಬಿಟ್ಟು ಡೈರೆಕ್ಟಾಗಿ ಇದನ್ನು ಸ್ಟವ್ನಲ್ಲಿ ಇಟ್ಟು ನಾನು ಏನಾದರೂ ಅಡುಗೆ ಮಾಡಿದೆ ಅಂದರೆ ಎಲ್ಲ ಒಂಥರ ವೈಟ್ ಪ್ಯಾಚಸ್ ಥರ ಆಗಿಬಿಡುತ್ತೆ. ಅದಕ್ಕೋಸ್ಕರ ಅಂತ ನಾನು ಈ ಥರ ಎಲ್ಲ ವೈಪ್ ಮಾಡಿ ಆಮೇಲೆ ಇದನ್ನು ಅಡುಗೆಗೆ ಯೂಸ್ ಮಾಡ್ತಾ ಇದ್ದೀನಿ. ಇವಾಗ ಇದಿಷ್ಟು ಮಾಡಿದ್ರೆ ಹೊಸ ಕುಕ್ವೇರ್ ರೆಡಿ ಟು ಕುಕ್ ಆಗಿರುತ್ತೆ. ನೆಕ್ಸ್ಟು ನಾನು ಇವಾಗ ಸಂಕ್ರಾಂತಿ ಹಬ್ಬಕ್ಕೆ ಏನೇನು ಮಾಡಿದೆ ಅಂದರೆ ಈ ದೊಡ್ಡ ಕುಕ್ಕರಲ್ಲಿ ಕಡಲೆಕಾಯಿನ ಬೇಯಿಸಿಟ್ಟಿದ್ದೀನಿ. ಹಾಗೆ ಚಿಕ್ಕ ಕುಕ್ಕರ್ನಲ್ಲಿ ಅವರೆಕಾಯಿ ಮತ್ತು ಗೆಣಸು ಇದೆರಡೂ ಬೇಯಿಸಿ ರೆಡಿಯಾಗಿ ಇಟ್ಟಿದ್ದೀನಿ. ಇದನ್ನು ನಾನು ರೆಕಾರ್ಡ್ ಮಾಡೋಕ್ಕೆ ಹೋಗಲಿಲ್ಲ, ಯಾಕಂದರೆ ಟೈಮ್ ಇರಲಿಲ್ಲ. ಸಂಜೆ ಪೂಜೆ ಮಾಡೋಣ ಅಂತ ಡಿಸೈಡ್ ಮಾಡಿ ನಾನು ಎಲ್ಲ ರೆಡಿ ಮಾಡ್ಕೊಳ್ಳೋಷ್ಟೊತ್ತಿಗೆ ಲೇಟಾಗಿ ಹೋಗ್ತಾಯಿತ್ತು. ಇನ್ನು ಪೂಜೆ ಮಾಡೋದು ಕೂಡ ಲೇಟ್ ಆಗುತ್ತೆ ಅಂದ್ಬಿಟ್ಟು ನಾನು ಇದೆಲ್ಲ ಆದಷ್ಟು ರೆಕಾರ್ಡ್ ಮಾಡೋಕ್ಕೆ ಹೋಗಲಿಲ್ಲ. ಈಗ ಅದ್ರ ಜೊತೆಯಲ್ಲೇ ನಾನು ನೈವೇದ್ಯಕ್ಕೆ ಅಂತ ಸ್ವೀಟ್ ಪೊಂಗಲ್ ಮತ್ತು ಖಾರ ಪೊಂಗಲ್ನ ಮಾಡ್ತಾಯಿದ್ದೀನಿ. ಹೇಗಿದ್ದರೂ ಹೊಸ ಕುಕ್ವೇರ್ನ ತೊಗೊಂಡಿದ್ದೀನಿ. ಹೊಸ ಕುಕ್ವೇರ್ನಲ್ಲಿ ಫಸ್ಟು ನೈವೇದ್ಯಕ್ಕೆ ಅಂತ ಮಾಡಿ ಅದನ್ನು ದೇವ್ರಿಗಿಟ್ಟು ಪೂಜೆ ಮಾಡಿದ್ರೆ ಒಂಥರ ಖುಷಿ ಇರುತ್ತೆ ಅಲ್ವಾ, ಅದಕ್ಕೋಸ್ಕರ ಅಂತ ನಾನು ಪೊಂಗಲ್ನ ಮಾಡ್ತಾಯಿದ್ದೀನಿ. ಎರಡಕ್ಕೂ ಅಂದರೆ ಖಾರ ಪೊಂಗಲ್ ಮತ್ತು ಸ್ವೀಟ್ ಪೊಂಗಲ್ ಎರಡಕ್ಕೂ ಅರ್ಧ ಕಪ್ಪು ನಾನು ಹೆಸರುಬೇಳೆ, ಅರ್ಧ ಕಪ್ಪು ಅಕ್ಕಿನ ಹಾಕಿ ಇವಾಗ ನೀರು ಹಾಕಿ ಅದನ್ನು ಬೇಯೋದಕ್ಕೆ ಅಂತ ಇಡ್ತಾಯಿದ್ದೀನಿ. ಸ್ವೀಟ್ ಪೊಂಗಲ್ಗೆ ಇಟ್ಟಾಯಿತು. ಇವಾಗ ಖಾರ ಪೊಂಗಲ್ಗೆ ಅಂತ ಒಂದು 2 ಟೀ ಸ್ಪೂನಷ್ಟು ತುಪ್ಪನ ಹಾಕಿ, ಒಂದು 2 ಟೀ ಸ್ಪೂನಷ್ಟು ಜೀರಿಗೆ ಮತ್ತು ಸ್ವಲ್ಪ ಮೆಣಸು, ಯಾಕಂದರೆ ಮೆಣಸು ತಿನ್ನಲ್ಲ ನಾರ್ಮಲಾಗಿ, ಅದಕ್ಕೋಸ್ಕರ ಸ್ವಲ್ಪ ಹಾಕಿದ್ದೀನಿ. ಹಾಗೆ ಪುಡಿಯಾಗಿ ಕಟ್ ಮಾಡಿ ಇಟ್ಕೊಂಡಿದ್ದಂಥ ಶುಂಠಿ ಮತ್ತು ಖಾರಕ್ಕೆ ಹಸಿಮೆಣಸಿನ್ಕಾಯಿ ಇದಿಷ್ಟೂ ಹಾಕಿ ತುಪ್ಪದಲ್ಲಿ ಚೆನ್ನಾಗಿ ಹುರ್ಕೊಂಡಿದ್ದೀನಿ. ನೆಕ್ಸ್ಟ್ ಈಗ ನಾನು ತೊಳೆದಿಟ್ಟಿರೋ ಅಂಥ ಅಕ್ಕಿ ಮತ್ತು ಹೆಸರುಬೇಳೆನ ಹಾಕಿ ನೀರನ್ನು ಹಾಕಿಬಿಟ್ಟು ಸ್ವಲ್ಪ ಕಲಿಸ್ಬಿಟ್ಟು ಆಮೇಲೆ ಇದಕ್ಕೆ ಅರಿಶಿನದ ಪುಡಿನ ಹಾಕ್ತಾಯಿದ್ದೀನಿ. ಒಂದು ಪಿಂಚ್ ಅಷ್ಟು ಹಾಕಿಬಿಟ್ಟು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಇದಿಷ್ಟನ್ನು ಹಾಕಿ ಒಂದು ಸಲ ಕಲಿಸ್ಬಿಟ್ಟು ಬೇಯೋದಕ್ಕೆ ಅಂತ ಇಟ್ಬಿಟ್ರೆ ನಮ್ಮ ಪೊಂಗಲ್ಗೆ ಮುಕ್ಕಾಲು ಭಾಗ ಕೆಲಸ ಮುಗ್ದಷ್ಟೇ. ನಾನು ಇದೆಲ್ಲ ಮಾಡೋ ಅಷ್ಟೊತ್ತಿಗೆ ಹಸ್ಬೆಂಡಲ್ಲಿ ಪೂಜೆಗೆಲ್ಲ ರೆಡಿ ಮಾಡ್ತಾಯಿದ್ರು. ನಾನಿಲ್ಲಿ ಗೆಣಸುಗಡ್ಡೆ ಮತ್ತು ಅವರೆಕಾಯಿ ಮತ್ತು ಕಡಲೆಕಾಯಿ ಎಲ್ಲನೂ ಬೇಯಿಸಿದ್ನಲ್ವ, ಅದನ್ನೆಲ್ಲನೂ ಒಂದು ಪ್ಲೇಟ್ಗೆ ಹಾಕಿ ದೇವ್ರ ಹತ್ರ ಇಡೋದಕ್ಕೆ ಅಂತ ರೆಡಿ ಮಾಡಿ ಕೊಡ್ತಾಯಿದ್ದೀನಿ.
ನಾನು ಆದಷ್ಟು ಸಂಕ್ರಾಂತಿ ಹಬ್ಬಕ್ಕೆ ಬೆಳಗ್ಗೆನೆ ಪೂಜೆ ಮಾಡಿ ಮುಗ್ಸೋಣ ಅಂತ ಎಷ್ಟೊಂದು ಪ್ಲ್ಯಾನ್ ಮಾಡಿದ್ದೆ. ಬಟ್ ನಾವು ಎಲ್ಲಾನು ಪ್ಲ್ಯಾನ್ ಮಾಡ್ದಂಗೆ ಆಗಲ್ಲ ಅಲ್ವಾ? ಮಾಡಿಸ್ದಂಗೆ ನನಗೆ ಅವತ್ತಿನ ದಿನಾನೇ ಸಿಕ್ಕಾಪಟ್ಟೆ ಕೋಲ್ಡ್ ಮತ್ತೆ ಡ್ರೈ ಕಾಫ್ ಆಗ್ಬಿಟ್ಟಿತ್ತು. ಫುಲ್ಲು ಕೆಮ್ತಾನೇ ಇದ್ದೆ. ಕೆಮ್ಮಿ ಕೆಮ್ಮಿ ನನಗೆ ಬೆನ್ನೆಲ್ಲ ನೋವು ಬಂದ್ಬಿಟ್ಟಿತ್ತು. ಹಾಗಾಗಿ ನನಗೆ ಏನು ಕೆಲಸನೂ ಬೆಳಗ್ಗೆ ಬೇಗ ಎದ್ದು ಮಾಡೋಕ್ಕಾಗಲಿಲ್ಲ. ಆದಷ್ಟು ಕೆಲಸ ನನಗೆ ಹಸ್ಬೆಂಡೇ ಮಾಡಿಕೊಟ್ಟಿದ್ದು. ನಾನು ಏನಿದ್ರೂ ಬೇಸಿಕ್ ಐಟಮ್ಸ್ ಈ ಅಡುಗೆ ಕೆಲಸ ಅಷ್ಟೇ ಮಾಡಿರೋದು. ಸೊ ಹಾಗಾಗಿ ಈ ಸಲ ಪೂಜೆ ಲೇಟ್ ಆಗೋಯ್ತು. ನನಗದೇ ತುಂಬಾ ಬೇಜಾರಾಗೋಯ್ತು. ಬೇಗ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ದೆ, ಎಲ್ಲ ಎಡವಟ್ಟಾಯಿತು ಅಂತ. ಬಟ್ ಏನೂ ಮಾಡೋಕ್ಕಾಗಲ್ಲ, ಅಟ್ಲೀಸ್ಟ್ ಪೂಜೆ ಮಾಡೋಕ್ಕಾದ್ರೂ ಆಯ್ತಲ್ವ ಅಂತ ಒಂದು ಸಮಾಧಾನ ಅಷ್ಟೇ. ಇವಾಗ ಬೇಳೆ ಎಲ್ಲ ಚೆನ್ನಾಗಿ ಬೆಂದಿತ್ತು. ನಾನು ಅದಕ್ಕೆ ಬೆಲ್ಲನ ಸ್ವಲ್ಪ ನೀರಲ್ಲಿ ಹಾಕಿ ಕರಗಿಸಿಟ್ಟಿದ್ದೆ. ಅದನ್ನು ಕೂಡ ಸೇರಿಸ್ಬಿಟ್ಟು ಮತ್ತು ಕಾಯಿ ತುರಿನ ಹಾಕಿ ಇವಾಗ ಲಿಡ್ ಕ್ಲೋಸ್ ಮಾಡಿ ಒಂದು ಸ್ವಲ್ಪ ಬೇಯೋದಕ್ಕೆ ಅಂತ ಇಟ್ಟಿದ್ದೆ. ಅಷ್ಟರಲ್ಲಿ ಈ ಕಡೆ ನಾನು ಗೋಡಂಬಿ ಮತ್ತು ದ್ರಾಕ್ಷಿನ ಕೂಡ ಹುರಿದಾಕ್ಬಿಡೋಣ ಅಂತ ಈಗ ಅದನ್ನ ಹುರಿತಾ ಇದ್ದೀನಿ. ಗೋಡಂಬಿನ ಫಸ್ಟ್ ಹುರಿದ್ಬಿಟ್ಟು ಸ್ವಲ್ಪ ಖಾರ ಪೊಂಗಲ್ಗೆ ಹಾಕಿ ಮಿಕ್ಸ್ ಮಾಡಿಕೊಂಡೆ. ನೆಕ್ಸ್ಟ್ ಮಿಕ್ಕಿದ್ದನ್ನು ನಾನು ಸ್ವೀಟ್ ಪೊಂಗಲ್ಗೆ ಕೂಡ ಹಾಕಿ ಮಿಕ್ಸ್ ಮಾಡ್ಕೊಳ್ತೀನಿ. ನೆಕ್ಸ್ಟ್ ಅದೇ ತುಪ್ಪದಲ್ಲಿ ನಾನು ಸ್ವಲ್ಪ ದ್ರಾಕ್ಷಿನ ಕೂಡ ಹಾಕಿ ಹುರ್ಕೊಂಡು ಆಮೇಲೆ ಸ್ವೀಟ್ ಪೊಂಗಲ್ಗೆ ಅಂತ ಮಿಕ್ಸ್ ಮಾಡ್ಕೊಳ್ತೀನಿ. ಸೊ ಇದಿಷ್ಟು ಮಾಡಿದ್ರೆ ನಮ್ಮ ಸ್ವೀಟ್ ಪೊಂಗಲ್ ರೆಡಿ ಆಗುತ್ತೆ. ಆ ಕಡೆ ಖಾರ ಪೊಂಗಲ್ಗೂ ಕೂಡ ನಾನು ತೆಂಗಿನಕಾಯಿ ತುರಿ ಎಲ್ಲ ಹಾಕಿ ರೆಡಿ ಮಾಡಿ ಇಟ್ಟಿದ್ದೀನಿ. ಸೊ ಎರಡೂ ಕೂಡ ರೆಡಿಯಾಗಿದೆ. ನೀವು ಕೂಡ ಏನಾದರೂ ಈ ಕ್ಯಾಸರೋಲ್ನ ಪರ್ಚೇಸ್ ಮಾಡಬೇಕು ಅಂದರೆ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೀನಿ. ಈಗ ಇಂಡಸ್ ವ್ಯಾಲಿ ಕುಕ್ವೇರ್ಸ್ ಮೇಲೆ ಆಫರ್ ಕೂಡ ನಡೀತಾ ಇದೆ. ಈ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರೋವಂಥ ಅನುಷಾ 12 ಅನ್ನೋ ಕೋಡನ್ನು ಹಾಕಿ ನೀವು ಕೆಳಗಡೆ ಕೊಟ್ಟಿರೋ ಲಿಂಕಲ್ಲಿ ನೀವು ಪರ್ಚೇಸ್ ಮಾಡಿದಾಗ ನಿಮಗೆ ಎಕ್ಸ್ಟ್ರಾ 12% ಡಿಸ್ಕೌಂಟ್ ಕೂಡ ಸಿಗುತ್ತೆ. ಸೊ ಒಳ್ಳೆ ಇನ್ವೆಸ್ಟ್ಮೆಂಟ್ ಅಂತ ನಾನು ಹೇಳ್ತೀನಿ. ಪರ್ಚೇಸ್ ಮಾಡೋದಾದರೆ ಈಗಲೇ ಪರ್ಚೇಸ್ ಮಾಡಿ. ಸೊ ಈ ಕಡೆ ನೀವು ನೋಡ್ತಿರ್ಬೋದು ಖಾರ ಪೊಂಗಲ್ ಕೂಡ ರೆಡಿಯಾಗಿದೆ. ಈಗ ಇದನ್ನು ನಾನು ನೈವೇದ್ಯಕ್ಕೆ ಅಂತ ಒಂದು ಚಿಕ್ಕ ಬೌಲ್ಗೆ ಹಾಕಿ ದೇವ್ರ ಹತ್ರ ಇಟ್ಟು ಪೂಜೆನ ಮಾಡಬೇಕು. ಸೊ ಇದಿಷ್ಟು ಮಾಡಿದ್ರೆ ನಮ್ಮ ಸಂಕ್ರಾಂತಿ ಹಬ್ಬ ಸೆಲೆಬ್ರೇಷನ್ ಕಂಪ್ಲೀಟ್ ಆಗುತ್ತೆ. ಸೊ ಈಗ ಅದನ್ನೇ ನಾನು ಮಾಡ್ತಾ ಇದ್ದೀನಿ. ಸೊ ಇದೇ ಇವತ್ತಿನ ಒಂದು ಚಿಕ್ಕ ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ನಿಮ್ಗೆ ಗೊತ್ತು ಏನು ಮಾಡಬೇಕು ಅಂತ. ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ ಜೊತೆ. ಆ್ಯಂಡ್ ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಇದನ್ನು ಹೇಳ್ತಾ ಇವತ್ತಿನ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಸಿಗ್ತೀನಿ ನನ್ನ ನೆಕ್ಸ್ಟ್ ವ್ಲಾಗ್ನಲ್ಲಿ. ಅಂಟಿಲ್ ದೆನ್ ಬಾಯ್.